ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ರೆಸಿಪಿನೂ ಕೂಡ ನಾನು ಇದೇ ಬ್ಲಾಗಲ್ಲಿ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. ದುವಿಕ್ ನೋಡಿ ಹೊಸ ಸೈಕಲ್ ತೊಗೊಂಡು ಇಲ್ಲೇ ನಿಲ್ಲಿಸ್ಕೊಂಡಿದ್ದಾನೆ. ದುವಿಕ್ ಸೈಕಲ್ ಕೂಡ ಬಂದಿದ್ದನ್ನು ಕೂಡ ಓಪನ್ ಮಾಡಿರೋದು, ಅದನ್ನು ಕೂಡ ನಾನು ವ್ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ, ಅದರಲ್ಲೂ ನೀವು ನೋಡ್ಬೋದು. ಬನ್ನಿ ನೋಡೋಣ ಇವತ್ತೆಲ್ಲ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ದುವಿಕ್ ಸೇ ಹಾಯ್. ಬನ್ನಿ ನೋಡೋಣ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನಂತೂ ಮರಿಬೇಡಿ. ಹಾಗೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದುವಿ ಸ್ಕೂಲ್ಗೆ ಹೋಗಿದ್ದ, ನಾನು ಅವನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಸೈಕಲ್ ಕೂಡ ಬಂದಿತ್ತು. ವಿಜಯ್ ತಗೊಂಡಿದ್ರು ನಾವು ಬರೋ ಅಷ್ಟರಲ್ಲಿ. ಸೊ ಆಮೇಲೆ ದುವಿಗೆ ಅವ್ನು ಹೆಂಗಿದ್ರು ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಕೊಡ್ತಾನಲ್ಲ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾನೆ. ಸೊ ಹಾಗಾಗಿ ನಾನು ಎಂತ ಹೇಳಿದೆ, ಒಂದು ಎಕ್ಸ್ಪ್ರೆಷನ್ ಕೊಡು ಅಂತಂದರೆ ಅಂದ್ಕೊಂಡು ಓಡ್ಬಿಟ್ಟ. ಫಸ್ಟ್ ನಾನು ಸೈಕಲ್ ಇರೋಂಥ ಟಿ ಶರ್ಟ್ ಹಾಕೊಂಡ್ಬರ್ತೀನಿ, ಆಮೇಲೆ ಓಪನ್ ಮಾಡೋಣ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವನು ಕೂಡ ಸೈಕಲ್ ಇರೋಂಥ ಟಿ ಶರ್ಟ್ನ ಹಾಕೊಂಡು ಓಪನ್ ಮಾಡೋದಕ್ಕೆ ಅಂತ ಬಂದಿದ್ದೇನೆ. ನಾನು ಜಾಸ್ತಿ ಇದರಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗಿಲ್ಲ. ಏನಕ್ಕಪ್ಪ ಅಂತಂದರೆ ದುವಿಗೆ ಅಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ವಿಡಿಯೋಸ್ನಲ್ಲಿ ಓಪನ್ ಮಾಡಬೇಕಾದ್ರೆ ಫಿಟ್ ಮಾಡಬೇಕಾದ್ರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಸೊ ಹಾಗಾಗಿ ಅದನ್ನೇ ವಾಯ್ಸ್ನ ಬಿಟ್ಟಿದ್ದೀನಿ ನಾನು. ಖುಷಿನಾ? ನಿಮಗೆ ಎತ್ತಕ್ಕಾಗಲ್ಲ ಮಗನೆ ನೀನು. ವೆಯ್ಟ್ ಇರಲ್ಲ ಅಂತ ಅನ್ಕೊಂಡಿದ್ವಿ, ಚಿಕ್ಕ ಸೈಕಲ್ ಅಲ್ವಾ. ಸೊ ಬಟ್ ತುಂಬಾನೇ ವೆಯ್ಟ್ ಇತ್ತು ಅಂತ ಹೇಳ್ಬೋದು. ದುವಿ ಖುಷಿನಾ? ದುವಿ ಖುಷಿನಾ ಇಲ್ವಾ? ನಿಜ ಹೇಳು. ಮತ್ತೆ ಚೆನ್ನಾಗೈತೆ ಇಲ್ಲ ಹೇಳು ಫಸ್ಟು. ದುವಿ ಚೆನ್ನಾಗೈತೆ ಅಮ್ಮ? ದುವಿ ಸೂಪರ್ ಇದ್ರೆ ಸೂಪರ್ ಅಂತ ತೋರಿಸ್ಬೇಕಲ್ವಾ, ಹೇಳ್ಬೇಕಲ್ವಾ ಏನಾದ್ರು ಅಂತ. ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟ. ಆಯ್ತು, ದುವಿಗಿಲ್ಲ, ನಿನಗಿಲ್ಲ, ಹೋಗು. ಇಲ್ಲ ಇಲ್ಲ ಕಾಣಲ್ಲ. ಅಪ್ಪು ಬರೋ ತನಕ ಕಾಯಿಲೆ ಇಲ್ವಲ್ಲ ದುಬಿ ನೀನು? ಅಪ್ಪಣ್ಣ ಹೇಳಿದ ತಾನೆ ನಾನು ಬರ್ತೀನಿ ಓಪನ್ ಮಾಡೋಣ ಅಂತ. ನೀನು ಏನ ರೈಟು ಲೆಫ್ಟ್ ಕಾದು? ನನಗೆ ಗೊತ್ತೇ ಇರಲಿಲ್ಲ ದುಬಿ. ಗೊತ್ತಾ? ಆ್ಯಕ್ಚುಲಿ ದುವಿಕ್ದು ಡಿಸೆಂಬರ್ 22 ಬರ್ತ್ಡೇ ಇತ್ತು. ಅವತ್ತು ಸರ್ಪ್ರೈಸ್ ಆಗಿ ತಂದು ಕೊಡ್ಬೇಕನ್ನೋ ಪ್ಲಾನ್ ಇತ್ತು ನಮಗೆ. ಅವನು ಬೇಕಂತ ತುಂಬಾನೇ ಹಠ ಮಾಡ್ತಿದ್ದ. ಹೋಗ್ಲಿ ಬಿಡು ಮುಂಚೆನೆ ಕೊಡ್ಸೋಣ ಅಂದ್ಬಿಟ್ಟು ಮೊದಲನೇ ಕೊಡಿಸಿದ್ವಿ. ವಿಜಯ್ ಅಷ್ಟೊಂದೆಲ್ಲ ಏನೋ ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಸ್ಪೆಷಲ್ ಡೇನೆ ಕೊಡ್ಬೇಕು ಹಾಗೆ ಹೀಗೆ ಅಂತ. ಮಕ್ಳಿಗೆ ಯಾವ್ಯಾವ ಟೈಮಲ್ಲೆಲ್ಲ ಏನೇನೆಲ್ಲ ಕೊಡಿಸ್ಬೇಕು ಅದನ್ನ ಬೇಗನೆ ಕೊಡಿಸ್ಬಿಡ್ತಾರೆ ಅವರು. ಅಣ್ಣ ಫುಲ್ ಖುಷಿ ಆಗ್ಬಿಟ್ಟವನೆ, ಎಲ್ಲ ತಂದು ಕೊಡ್ತಾನೆ. ಬಾಯ್ಲಿ, ನೀನ್ ಟಿ ಶರ್ಟ್ ಮೇಲ್ಗಡೆ ಏನ್ ಚಿತ್ರ ಐತೆ ನೋಡು. ಏನ್ ಚಿತ್ರ ಐತೆ ನಿನ್ ಟಿ ಶರ್ಟ್ ಮೇಲ್ಗಡೆ? ಏನು? ದುವಿಚ್ಚತೆ ಟು.
ಕುಳ್ಳ रुको उधर इस साइड ಸ್ಮೈಲಿ ತೋರಿಸ್ಲಿಲ್ಲ ನೀನು ನನಗೆ ಸ್ಕೂಲಿಂದ ಬಂದು ಯಾಕೆ ಕೊಟ್ಟಿದ್ದು ಮ್ಯಾಮು ಗುಡ್ ಅಂದ್ರಾ ಹೋಗು ನಾನು ಮಾತಾಡೋದ ನಿನ್ನ ಜೊತೆ ಏ ಏ ದಿವಿಕ್ ಸೈಕಲ್ ಬಾಕ್ಸ್ ಓಪನ್ ಮಾಡ್ದೇಡ್ಕೆ ಫುಲ್ ಎಲ್ಲ ಬಾಕ್ಸ್ ಎಲ್ಲ ತೆಗೆದು ಎಲ್ಲ ಐಟಮ್ಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ಟ. ಅದು ವಿಜಯ್ ಇಲ್ಲಿ ಸೈಕಲ್ ಫಿಟ್ ಮಾಡೋದಕ್ಕೆ ಅಂತ ನೋಡ್ತಾ ಇದ್ರು. ಒಂದು ಐಟಮ್ ಸಿಕ್ಕಿದ್ರೆ ಒಂದು ಐಟಮ್ ಸಿಗ್ತಾ ಇರಲಿಲ್ಲ. ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ, ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿದ. ಸೊ ಅವ್ರು ಹುಡುಕಿ ಎಲ್ಲ ಮಾಡ್ತಾ ಇದ್ರು. ಇವನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಪೇಪರ್ ಎಲ್ಲ ಕಿತ್ಕೊಂಡು ಕೂತಿದ್ದ ಸೈಕಲ್ದು. ಅವ್ನಿಗೇನೋ ಒಂಥರ ಖುಷಿ ಆಗ್ತಿತ್ತು. ಅಷ್ಟೊಂದೆಲ್ಲ ಸೈಕಲ್ಸ್ ಇದ್ರು ಹೊಸದು ಏನಾದ್ರು ಬಂದ್ರೆ ಎಲ್ರಿಗೂ ಅಷ್ಟೇನೆ ಅಲ್ಲ, ತುಂಬಾನೇ ಖುಷಿ ಆಗುತ್ತೆ. ಸೊ ಅದೇ ರೀತಿನೇ ದುವಿಕ್ಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇತ್ತು. ನೀನು ಫುಲ್ ಎಲ್ಲ ಚಲ್ಲಾಪಿಲ್ಲಿ ಮಾಡ್ತಾ ಇದೀಯ, ಓಪನ್ ಮಾಡಿ ಗೊತ್ತಾಗಲ್ಲ ಯಾವ್ದ್ಯಾವ್ದು ಅಂತ ದುವಿ. ಏನು ಗೊತ್ತು ನಿನಗೆ? ಎಲ್ಲ ಓಪನ್ ಮಾಡಿ ಹಾಳು ಮಾಡ್ತಾ ಇದೀಯ, ಅಲ್ಲಿ ಇಲ್ಲಿ ಮಿಸ್ ಮಾಡ್ತೀಯ ನೋಡು. ಆಮೇಲೆ ಏನಕ್ಕಾದ್ರೂ ಬೇಕಾದ್ರೆ ಈಗ ಪಪ್ಪಂಗೆ ಫಿಟ್ ಮಾಡೋಕ್ಕೆ ಅದು ಫಿಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತಲ್ಲ. ಇದು ಎಷ್ಟೊಂದು ಥರದಿದೆ ನೋಡು. ದುಬಿಗ್ ಬೇಡ, ಇದನ್ನ ಯಾರಿಗಾದ್ರೂ ಕೊಟ್ಬಿಡೋಣ ಚಿನಿ. ಬೇಡ ದುಬಿಗ್ ಬೇಡ ಬಿಡು. ದುಬಿಗೆ ಹಳೆ ಸೈಕಲೇ 3 ಐತೆ, ಅದನ್ನೇ ಓಡಿಸು ದುವಿ ನೀನು. ಬೇಡ ನಿನಗೆ ಸೈಕಲ್ ಬಿಡಿದು, ಕೊಟ್ಬಿಡೋಣ ಯಾರಿಗಾದ್ರೂ. ಬೇಡ 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 ಬೇಡ. ನಾನು ಆ ಕೆಳಗಡೆ ಮಗು ಪಾಪು ಕೊಡ್ತೀನಿ. ಅಲ್ಲಿ ಕೆಳಗಡೆ ಒಂದು ಪಾಪು ಐತೆ, ಆಡ್ತಾರೆ. ಫೈನಲಿ ದುವಿಕ್ ಸೈಕಲ್ ರೆಡಿ ಆಯಿತು. ಹಾಗೆ ಸ್ವಲ್ಪ ಮೇಲ್ಮೇಲೆ ಫಿಟ್ ಮಾಡಿದ್ರು. ದುವಿಕ್ ಅರ್ಜೆಂಟ್ ಮಾಡ್ತಾ ಇದ್ದ ನಾನು ಸೈಕಲ್ ಓಡಿಸ್ಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪನೇ ಫಿಟ್ ಮಾಡಿರ್ತೀನಿ, ಆಮೇಲೆ ಓಡಿಸ್ಕೊಂಬರ್ಲಿ, ಆಮೇಲೆ ಬೇಕಾದರೆ ಇನ್ನೊಂದ್ಸಲ ಟೈಟ್ ಮಾಡ್ತೀನಿ ಅಂತ ವಿಜಯ್ ಹಾಗೇನೆ ಬಿಟ್ಟರು. ಇಲ್ಲೂ ಕೂಡ ಬ್ಲೂ ನಿಂತಿದೆ. ದುವಿಕ್ ಬೈಕ್, ಟ್ರೈ ಸೈಕಲ್ ಆ್ಯಂಡ್ ಇದೊಂದು ಸೈಕಲ್, ಇದು ಬ್ಲೂನೇ. ದುವಿ ನಿಂಗೆ ಬ್ಲೂ ಕಲರ್ ಇಷ್ಟನಾ? ಹೆಲ್ಮೆಟ್ ಹಾಕೊಂಡು ಸಾಹೇಬ್ರು ಹೊಡಿತಾ ಇದ್ದಾರೆ ಸೈಕಲ್ನ. ತುಣಿಯಪ್ಪ, ಹೊಸದಲ್ವಾ, ಟೈಟ್ ಇರುತ್ತೆ ಅಷ್ಟೆ. ತುಣಿ ಅಮೆಜಾನಲ್ಲಿ ನಾನು ಡಿಶ್ ವಾಷರ್ಗೆ ಸಾಲ್ಟು ಡಿಟರ್ಜೆಂಟ್ ಎಲ್ಲ ಆರ್ಡ್ರ್ ಮಾಡಿದೆ, ಅದು ಕೂಡ ಬಂತು. ಇವನು ದುಬಿಕು ಯಾವುದೇ ಕೊರಿಯರ್ ಬಂದರೂ ಕೂಡ ಅವನೇ ಓಪನ್ ಮಾಡಬೇಕಂತ ಮುಂದೆ ಬಂದುಬಿಡ್ತಾನೆ. ಕೊರಿಯರ್ ಈಸ್ಕೊಳ್ಳೋದಕ್ಕೂ ಕೂಡ ಅವನೇ ಫಸ್ಟ್ ಓಡ್ಬಿಡ್ತಾನೆ. ಸೊ ಇಲ್ಲಿ ಓಪನ್ ಮಾಡೋದಕ್ಕೆ ಅಂದ್ಬಿಟ್ಟು ನೋಡ್ತಾ ಇದ್ದ. ಅವನಿಗೇನೋ ಒಂಥರ ಖುಷಿ, ಯಾವುದೇ ಕೊರಿಯರ್ ಬಂದರೂ ಕೂಡ ಅವನೇ ಹೋಗಿ ಪಿಕ್ ಮಾಡಬೇಕು, ಅದನ್ನು ಅವನೇ ಓಪನ್ ಮಾಡಬೇಕು. ಕತ್ರಿ ಎಲ್ಲ ತೊಗೊಂಬಂದು ಓಪನ್ ಮಾಡ್ತಾ ಇರ್ತಾನೆ. ಬಟ್ ಇವಾಗ ಏನೋ ಗೊತ್ತಿಲ್ಲ, ಕತ್ರಿ ಕೇಳ್ತಾಯಿಲ್ಲ, ನನ್ನ ಕೈಯಲ್ಲೇ ಓಪನ್ ಮಾಡ್ತೀನಿ ಮಮ್ಮಿ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದ. ಆಮೇಲೆ ಕೈಯಲ್ಲಿ ಓಪನ್ ಆಗಲಿಲ್ಲ, ಅದು ತುಂಬ ಟೈಟಾಗಿ ಟೇಪ್ನ ಹಾಕಿದ್ರೆ. ಆಮೇಲೆ ಕತ್ರಿ ತೊಗೊಂಬರೋದಕ್ಕೆ ಅಂದ್ಬಿಟ್ಟು ಹೋದ. ಆಮೇಲೆ ಸ್ಕೂಲಿಂದ ಬಂದಿದ್ನಲ್ಲ, ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿ ಅವನಿಗೆ ಮಲಗಿಸ್ಬಿಟ್ಟು ಸಂಜೆ ಮತ್ತೆ ಕೆಳಗಡೆ ಆಟಾಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅವ್ನು ನೋಡಿದ್ರೆ ಸೈಕಲ್ನೂ ಕೂಡ ಅಲ್ಲೇ ಬೆಡ್ರೂಮಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದ. ಎಲ್ಲೂ ಹೋಗ್ಬಾರ್ದು, ಸೈಕಲ್ ನನ್ನ ಪಕ್ಕನೇ ಇರಬೇಕು ಅಂದ್ಬಿಟ್ಟು. ಆಮೇಲೆ ಸಂಜೆ ಆಯಿತು. ಸಂಜೆ ಆದಮೇಲೆ ವಿಜಯ್ ಸಿಂಗಾಡನ ಆರ್ಡ್ರ್ ಮಾಡಿದ್ರು. ನೀವು ಇದನ್ನು ತಿಂದಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಗೊತ್ತಿಲ್ಲ ನೀವು ತಿಂದಿದ್ರಾ ಇಲ್ಲ ಅಂತ. ಡೆಲ್ಲಿನಲ್ಲಂತೂ ವೆರೈಟಿ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ನಾನು ಕೂಡ ಇದನ್ನು ತಿಂದಿದ್ದು. ಇಲ್ಲಿ ತುಂಬಾ ಕಾಸ್ಟ್ಲಿ, ಡೆಲ್ಲಿನಲ್ಲಿ ಚೀಪ್ ಇದೆ ಫ್ರೂಟ್ಸ್ ಎಲ್ಲ, ಮತ್ತು ಎಲ್ಲ ಫ್ರೂಟ್ಸು ಕೂಡ ಅಲ್ಲಿ ಸಿಗುತ್ತೆ. ಇಲ್ಲಿ ಸಿಗೋದು ರೇರು, ಸೊ ಹಾಗಾಗಿ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ. ಅದಕ್ಕೆ ವಿಜಯ್ ಇಲ್ಲಿ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಮಕ್ಳಿಗೆ ಎಲ್ಲದೂ ಕೂಡ ತಿನ್ನಿಸ್ಬೇಕು, ಎಲ್ಲದನ್ನು ಕೂಡ ಟೇಸ್ಟ್ ಮಾಡಿಸ್ಬೇಕು, ಎಲ್ಲ ಗೊತ್ತಿರಬೇಕು ಅವ್ರಿಗೆ ಅಂದ್ಬಿಟ್ಟು ಎಲ್ಲಾನು ತರಿಸ್ತಾ ಇರ್ತಾರೆ. ಸೊ ಸಿಂಗಾಡನ ತರಿಸಿದ್ರು ಬ್ಲಿಂಕಿಟಿಂದ. ಸೊ ಅದನ್ನ ನಾನು ಇಲ್ಲಿ ಅಪ್ಪು ಮತ್ತು ದುವಿಗೆ
ಬೆಳಿಗ್ಗೆ ಇಬ್ರಿಗೂ ಕೂಡ ಬಿಡಿಸ್ಕೊಡ್ತಿದ್ದೆ. ಇನ್ನು ಸಂಜೆ ಇಬ್ರು ಕೂಡ ಆಟ ಆಡೋದಕ್ಕೆ ಅಂದ್ಬಿಟ್ಟು ಕೆಳಗೆ ಹೋಗ್ತಾರೆ. ಸೊ ಹಾಗಾಗಿ ಏನಾದರೂ ತಿನ್ನಿಸಿ ಕಳಿಸ್ಬೇಕಲ್ಲ, ಅಲ್ಲಿಂದ ಬಂದಮೇಲೆ ಬೇಕಾದರೆ ದುವಿಗೆ ಹಾಲು ಕೊಟ್ಟರಾಯ್ತು ಅಂದ್ಬಿಟ್ಟು ಸಿಂಗಡನ ಬಿಡಿಸಿ ಕೊಡ್ತಾ ಇದ್ದೆ. ಅದು ತುಂಬಾ ಕಷ್ಟ ಬಿಡಿಸೋದು, ತುಂಬ. ಮತ್ತು ಇದು ಫ್ರೆಶ್ಶು ಅನಿಸಲ್ಲ ನಮಗೆ. ಡೆಲ್ಲಿನಲ್ಲೆಲ್ಲ ಫ್ರೆಶ್ ಸಿಕ್ಬಿಡುತ್ತೆ, ಬಟ್ ಇಲ್ಲಿ ತುಂಬ ಗಟ್ಟಿ ಆದಂಗಿತ್ತು, ಫ್ರೆಶ್ ಇರಲಿಲ್ಲ. ಸೊ ಬಿಡಿಸೋದು ತುಂಬಾ ಕಷ್ಟ ಇತ್ತು ಅಂತ ಹೇಳ್ಬೋದು. ಡೈಲಿ ಕೆಳಗೆ ಹೋಗ್ತಾನಲ್ಲ, ಇವತ್ತಂದು ಸೈಕಲ್ ತೊಗೊಳೋದಕ್ಕೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಇಷ್ಟೊತ್ತಿಗೆ ಸೈಕಲ್ ಕೆಳಗಡೆ ತೊಗೊಂಡು ಹೋಗ್ತೀನಿ ಅಂತ. ಸೊ ಏರ್ ಇರಲಿಲ್ಲ ಟಯರ್ನಲ್ಲಿ. ಸೊ ಹಾಗಾಗಿ ವಿಜಯ್ ಇಲ್ಲಿ ಗಾಳಿನ ತುಂಬಿಸ್ತಾ ಇದ್ರು ಟಯರ್ಗೆಲ್ಲ. ದುವಿಕಂತೂ ಫುಲ್ ಖುಷಿ ಅಂದರೆ ಖುಷಿ, ಫುಲ್ ಅರ್ಜೆಂಟ್ ಮಾಡ್ತಾ ಇದೆ, ಬೇಗ ಮಾಡು ಪಾಪ ಹೋಗ್ಬೇಕಂತ. ಏನು ಖುಷಿ ಅಂತೀರ, ಹೇಳೋ ಮಾತೇ ಕೇಳ್ತಾ ಇಲ್ಲ. ಅವನದೇ ಏನೇನೋ ಮಾಡ್ತಾ ಇದ್ದಾನೆ. ಮತ್ತು ನಾನು ಏನಾದರೂ ಹೇಳಿದ್ರು ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನೋ ಒಂಥರ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ಕೊಂಡು ಹೆಂಗೆಲ್ಲ ಮಾತಾಡ್ತಾ ಇದ್ದ. ವಿಡಿಯೋಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ನೋಡು. ಎಲ್ಲ ಬೆಲ್ ಮಾಡಿದ್ವಿ. ನಡಿ, ತಡಿ ಇರು ನಡಿ, ನಡಿಯೋ. ಕೆಳಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಲೆಫ್ಟ್ ಇಳಿದು ಕೆಳಗೆ ಹೋಗ್ತಾ ಇದ್ವಿ. ಸೈಕಲ್ ತುಂಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಟೈಟ್ ಇತ್ತು, ಹೊಸ ಸೈಕಲಲ್ಲ. ಸೊ ಹಾಗಾಗಿ ಆದ್ರೂ ಕೂಡ ತುಂಬ ಎಫರ್ಟ್ ಹಾಕಿ ತುಣಿತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಹಂಗೆ ಸೀದಾ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇರ್ತಾರೆ ಪ್ಲೇ ಏರಿಯಾ ಹತ್ರ. ಸೊ ಅಲ್ಲಿಗೇನೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೆ. ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹಾಗೆ ಸೈಕಲೆಲ್ಲ ಹೊಡ್ಕೊಂಬರ್ತಾನೆ. ಡೈಲಿ 4 ಅಥವಾ 4:15, 4:30 ಒಳಗಡೆ ಹೋಗ್ಬಿಡ್ತೀವಿ ಕೆಳಗಡೆ. ಹೋಗಿ ಒಂದು 5:30 ತನಕ ಆಟ ಆಡ್ಕೊಂಡು ಬಂದುಬಿಡ್ತೀವಿ. ಆಮೇಲೆ ಸ್ವಲ್ಪ ಚಳಿ ಇರೋದ್ರಿಂದ ಚಳಿನೂ ಸ್ಟಾರ್ಟ್ ಆಗುತ್ತೆ, ಮತ್ತು ಸೊಳ್ಳೆಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಇವಾಗಂತೂ ಮಳೆ ಬೇರೆ ಬರ್ತಾ ಇದೆ. ಮಳೆ ಇರೋ ದಿನ ಏನು ಕರ್ಕೊಂಡು ಹೋಗೋದಿಲ್ಲ ಪ್ಲೇ ಏರಿಯಾಗೆ. ಮಳೆ ಇಲ್ಲ ಅನ್ನೋ ದಿನ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಹೊತ್ತು 1 ಅವರ್ ಅಥವಾ 1.5 ಅವರ್ ಹಿಂಗೆ ಆಟ ಆಡ್ಸ್ಕೊಂಡು ಬಂದುಬಿಡ್ತೀನಿ. ಅವನಿಗೂ ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ನೋಡಿ ಗೈಸ್, ನಾನು ಟ್ರೈಪೋಡ್ ಹೊಡೆದಾಕ್ಬಿಟ್ಟಿದ್ದಾನೆ ದುವಿಕು. ಈಗ ಮತ್ತೆ ಹೊಸ ತಗೋಬೇಕು. 1500 ಏನೋ ಕೊಟ್ಟು ತಗೊಂಡಿದೆ ಇದನ್ನ. ಈಗ ಮತ್ತೆ ತಗೋಬೇಕು. ಇವನಿಗೆ ಭಯನೇ ಇಲ್ಲ, ಎಲ್ಲ ಹೊಡೆದೊಡ್ದು ಎಸಿತಾನೆ. ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಎಲ್ಲ ತೆಗ್ದು ಹಾಕ್ಬಿಡ್ತಾನೆ. ನೋಡಿ ಜೋಕ್ ತಿಳ್ಕೊಂಡವನೆ ದುಡ್ಡನ್ನ. ಈಗ ಮತ್ತೆ ತಗೋಬೇಕಂದ್ರೆ ಮತ್ತೆ ಖರ್ಚು ಮಾಡ್ಬೇಕು. ಹೆಂಗೂ ಇದ್ರಲ್ಲೇನೆ ನಾನು ವಿಡಿಯೋಸ್ನ ಮಾಡ್ಕೊಂತಿದ್ದೆ, ಯೂಟ್ಯೂಬ್ ವಿಡಿಯೋಸು ಮತ್ತೆ ಮಿನಿ ಲಾಗ್ಸ್ ಎಲ್ಲ ಇದ್ರಲ್ಲೇ ಮಾಡ್ಕೊಂತಿದ್ದೆ. ಬಟ್ ಹಾಳು ಮಾಡಿ ಇಟ್ಬಿಟ್ಟಿದ್ದಾನೆ ಹೊಡೆದಾಕಿ. ಫ್ರೆಂಡ್ಸ್ ಏನ್ ಮಾಡೋದು, ಮತ್ತೆ ಈಗ ಒಂದು ಬುಕ್ ಮಾಡಬೇಕು. ಇಲ್ಲಾಂದ್ರೆ ಇವ್ರು ಯಾರು ಕ್ಯಾಮ್ರಾ ಹಿಡಿಯಲ್ಲ ನನಗೆ. ಈಗ ನಮ್ಮ ಅಪ್ಪು ಕೈಲಿ ಕೊಟ್ಟಿದ್ದೀನಿ ಕ್ಯಾಮ್ರಾ ಹಿಡಿಯೋಕ್ಕೆ. ವಿಡಿಯೋ ಮಾಡ್ತಾ ಇದ್ದಾನೆ ಅವನೇನೆ. ಕೆಳಗಿಂದ ಆಟ ಆಡ್ಕೊಂಬಂದ್ವಿ. ಇನ್ನು ನೈಟು ಡಿನ್ನರ್ಗೆ ಏನಾದರೂ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನಾವಿಲ್ಲಿ ಇದು ಮೆಟ್ರೋ ಹೋಲ್ಸೇಲ್ಗೆ ಹೋಗಿದ್ವಿ. ಅಲ್ಲಿ ಸಾಸೇಜು, ಸಲಾಮಿ, ನಗೆಟ್ಸ್ ಎಲ್ಲದನ್ನು ಕೂಡ ನಾವು ತೊಗೊಂಬಂದಿದ್ವಿ. ಅದು ಸೀಖ್ ಕಬಾಬು ಕೂಡ ತೊಗೊಂಬಂದಿದ್ವಿ. ಅದ್ರ ಜೊತೆಗೆ ನಾವು ಒಂದೊಂದು ಟೈಮ್ ಏನೋ ಅರ್ಜೆಂಟ್ಗೆ ಅಡುಗೆ ಮಾಡೋದಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಸೀಖ್ ಕಬಾಬ್ ಇರುತ್ತೆ ಮನೆಯಲ್ಲಿ. ಅದಕ್ಕೆ ರೆಡಿ ಪರೋಟಾನ ತೊಗೊಂಡು ಸೀಖ್ ಕಬಾಬ್ನ ಈ ಥರ ಫ್ರೈ ಮಾಡಿಕೊಂಡು ಅದ್ರ ಮೇಲ್ಗಡೆ ಈರುಳ್ಳಿ ಮತ್ತು ಲೆಮನ್ನು ಇದೆಲ್ಲ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡು ತಿಂತೀವಿ. ಅರ್ಜೆಂಟ್ಗೆ ಆಗುವಂಥ ಐಡಿಯಾ. ಈಗ ಯಾರಾದರೂ ಬ್ಯಾಚುಲರ್ಸ್ ಅವರು ಇವರು ಇದ್ದರೆ ಈ ರೀತಿ ರೆಡಿ ಸಿಗೋದನ್ನ ತೊಗೊಂಬಂದು ಆರಾಮಾಗೆ ಮಾಡಿಕೊಂಡು ತಿನ್ಬೋದು. ನಮ್ಮದು ಒಂಥರ ಇದೇ ರೀತಿಯೇ ಫುಡ್ ಇರುತ್ತೆ ಒಂದೊಂದು ಟೈಮು. ಏನಕ್ಕಪ್ಪ ಅಂತಂದರೆ ಮಕ್ಕಳಿರ್ತಾರೆ, ಇಲ್ಲ ಆಚೆ ಹೋಗಿರ್ತೀವಿ. ಆಚೆ ಹೋದಾಗ ಅಲ್ಲೇ ತಿನ್ಕೊಬಿಡ್ತೀವಿ. ಬಟ್ ಏನಾದರೂ ಅರ್ಜೆಂಟ್ಗೆ ಟೈಮ್ ಆಗೋಗಿದೆ, ಏನು ಮಾಡೋದಪ್ಪ ಅನ್ನೋ ಟೈಮಲ್ಲಿ ನಾವು ಈ ರೀತಿ ಮಾಡಿಕೊಂಡು ತಿಂತೀವಿ. ಚೆನ್ನಾಗಿರುತ್ತೆ ಏನೋ ಒಂಥರ. ಇದನ್ನು ನಾನು ಅಪ್ಪು ಬರ್ತಡೇ ದಿನ ನಾವು ಮೆಟ್ರೋ ಹೋಲ್ಸೇಲ್ಗೆ ಹೋಗಿದ್ದು. ಅಪ್ಪು ಬರ್ತಡೇದು ಲೆಂತಿ ವಿಡಿಯೋನ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಸಿಂಪಲ್ ಸೆಲೆಬ್ರೇಷನ್ನ ಮಾಡಿದ್ವಲ್ಲ. ಸೊ ಎಲ್ಲೂ ಹೋಗೋದಕ್ಕೂ ಹೋಗಲಿಲ್ಲ, ಅವನಿಗೆ ಸ್ಕೂಲ್ ಇತ್ತು. ಸೊ ಹಾಗಾಗಿ ಜಸ್ಟ್ ಮಿನಿ ಲಾಗ್ನ ಮಾಡಿದೆ ಅಷ್ಟೇ. ಅವತ್ತು ಹೋದಾಗ ಸೋಸೇಜು, ಸಲಾಮಿ, ನಗೆಟ್ಸು, ಸೀಖ್ ಕಬಾಬ್ ಎಲ್ಲದನ್ನು ಕೂಡ ತೊಗೊಂಬಂದಿದ್ವಿ. ಒಂದು ಸ್ಟಾಕ್ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಫ್ರಿಜರಲ್ಲಿ ಫುಲ್ ಸ್ಟಾಕ್ ಆಗಿಬಿಟ್ಟಿರ್ತದೆ ಇದೆಲ್ಲ ನಮ್ಮದು ಫ್ರಿಜರ್ ಐಟಮು. ಅದು ನಮಗೆ ಯಾವಾಗ ನಮಗೆ ಅಡುಗೆ ಮಾಡೋದಕ್ಕಾಗಲ್ಲ ಆ ಟೈಮಲ್ಲಿ ನಾವು ಸೋಸೇಜು, ಸಲಾಮಿ ಈ ಥರ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ. ಮತ್ತು ಡಿನ್ನರು, ಲಂಚು ಇದೆಲ್ಲ ನಾವು ಪರೋಟಾನ ತರಿಸ್ಕೊಂಡು ಈ ಥರ ಸೀಖ್ ಕಬಾಬ್ನ ಮಾಡಿಕೊಂಡು ತಿನ್ಕೋತೀವಿ. ನಿಮಗೂ ಏನಾದರೂ ಈಸಿ ಅಂತ ಅನಿಸಿದರೆ ನೀವು ಕೂಡ ಈ ಥರ ತೊಗೊಂಬಂದು ಫ್ರೀಝರ್ನಲ್ಲಿ ಇಟ್ಕೊಂಡು ನೀವು ಕೂಡ ಈಸಿಯಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಿಕೊಂಡು
ತಿಂದ್ಬಿಡ್ಬೋದು. ಈ ಒಂದು ನಿಮಗೆ ರೆಸಿಪಿ ಒಂಥರ ಸಿಂಪಲ್ ರೆಸಿಪಿ ಇದೆ, ರೆಸಿಪಿ ಅಂತ ನಾನು ಹೇಳೋದಕ್ಕಾಗಲ್ಲ, ಬಟ್ ಮನೆಯಲ್ಲಿ ಇದ್ದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಇದೊಂದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬ್ಲಾಗ್ ನಮ್ಮದು ಈ ರೀತಿ ನಮ್ಮದು ಡಿನ್ನರ್ ಆಯಿತು ಅವತ್ತಿನ ದಿನ ಅಂತ ಹೇಳ್ಬೋದು. ಅದಾದಮೇಲೆ ಡಿನ್ನರ್ ಎಲ್ಲ ಮುಗಿದ್ಮೇಲೆ ನೈಟು ನಾನು ಡಿಶ್ ವಾಷರ್ಗೆ ಪಾತ್ರೆಗಳನ್ನ ಹಾಕ್ಬಿಡ್ತೀನಿ. ಮೊದಲೆಲ್ಲ ಜಾಸ್ತಿ ಡಿಶ್ ವಾಷರ್ನ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಟೈಮ್ ಸಿಗೋದಿಲ್ಲ. ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಟೈಮ್ ಸಿಗಲ್ಲ. ಸೊ ಆದಷ್ಟು ಡಿಶ್ ವಾಷರ್ಗೆ ಹಾಕ್ತೀನಿ. ಸ್ವಲ್ಪ ಜಾಸ್ತಿ ಟೈಮ್ನ ಇಟ್ಟು ಹಾಕ್ತೀನಿ, ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ. ಬಟ್ ಏನಪ್ಪ ಅಂದರೆ ಟೀ ಕರೆ ಹಿಡ್ದಿರೋ ಅಂಥದ್ದು ತುಂಬ ಸೀಸಿರ್ತೀವಲ್ಲ, ಆ ಥರದ್ದೆಲ್ಲ ಸ್ವಲ್ಪ ಹೋಗಲ್ಲ. ಅದು ಬಿಟ್ಟರೆ ಇನ್ನೆಲ್ಲದು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮೇನ್ಲಿ ಏನಪ್ಪ ಅಂದರೆ ಡಿಶ್ ವಾಷರಲ್ಲಿ ಪಾತ್ರೆಗಳು ಕ್ಲೀನ್ ಆಗಬೇಕಂದ್ರೆ ವಾಟರ್ ಕರೆಕ್ಟಾಗಿರಬೇಕು. ನಾವು ಯಾವ ಏರಿಯಾದಲ್ಲಿ ಇರ್ತೀವಿ, ಯಾವ ಮನೆಗಳಲ್ಲಿ ಇರ್ತೀವಿ, ಅಲ್ಲಿ ನೀರು ಚೆನ್ನಾಗಿರಬೇಕು. ತುಂಬ ಹಾರ್ಡ್ ಇರಬಾರ್ದು ವಾಟರು. ಹಾರ್ಡ್ ಇದ್ರೆ ಸ್ವಲ್ಪ ಡಿಶ್ ವಾಷರು ಅಷ್ಟು ಕ್ಲೀನ್ ಆಗೋದಿಲ್ಲ ಪಾತ್ರೆಗಳಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾರ್ಡ್ ಇಲ್ಲ ಅಂದರೆ ಆಟೋಮೆಟಿಕಲಿ ನೀಟಾಗಿ ಕ್ಲೀನ್ ಮಾಡುತ್ತೆ ಡಿಶ್ ವಾಷರ್ ಅಂತ ಹೇಳ್ಬೋದು. ಡಿಶ್ ವಾಷರ್ನಲ್ಲಿ ಪಾತ್ರೆ ಕ್ಲೀನ್ ಆಗುತ್ತಾ ಇಲ್ವಾ ಅನ್ನೋದಾಗಿರ್ಬೋದು, ಅಥವಾ ಡಿಶ್ ವಾಷರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೆ ಏನಾದರೂ ಕ್ಲಿಯರ್ ಮಾಡ್ಕೋಬೇಕಂತ ಇದ್ರೆ ಒಂದು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಅಣ್ಣಯ್ಯ ಬಾರೋ ಹೇಳ್ತಿದ್ದಲ್ಲ, ಅದನ್ನ ಹೇಳು. ಅಣ್ಣಯ್ಯ ಬಾರೋ ನೀನು ನಾನು ಬಾರೋ ನೀನು ಬಾ ನೀನು ಬಾ ನಾನು ಬರ್ತೀನಿ ನಾನು ನೀನು ಜಿಮ್ಗೂ ಬೇಡ, ನೀವಿಬ್ರು ಜಿಮ್ ಮಾಡ್ತೀರಾ. ಆಮೇಲೆ ನಾನು ನಾನು ಆಮೇಲೆ ಆಮೇಲೆ ಥ್ಯಾಂಕ್ ಯು ಅಷ್ಟೇನಾ? ಮುಗಿತಾ? ಅಷ್ಟೇಸ್ಕರ ಹೇಳ್ದೆ ನೀನ್ ಇದನ್ನ? ಅಣ್ಣಂಗೋಸ್ಕರನಾ? ಯಾರ್ ನಿಮ್ಮ ಅಣ್ಣ? ಅಪ್ಪನಾ? ಅಣ್ಣಂಗೋಸ್ಕರ ನೋಡಿ ಎಷ್ಟು ಸಾಂಗ್ ಬರ್ದಿದ್ದಾನೆ ನಿನ್ಗೋಸ್ಕರ. ಅಪ್ಪು ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಸಾಂಗ್ನ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಮುದ್ದು. ಮಲ್ಗೋದಿಕ್ಕೆ ಅಂತ ಹೋದು ಅವಾಗ ದುವಿಕಿಗೆ ಏನು ಪ್ರೀತಿ ಅಂದರೆ ಅವ್ರ ಅಣ್ಣನ ಮೇಲೆ, ಅವನ ಮೇಲೆ ಒಂದು ಸಾಂಗೇ ಮಾಡಿ ಹೇಳ್ಬಿಟ್ಟ. ತುಂಬ ಚೆನ್ನಾಗಿ ಹೇಳ್ದ, ನೀವು ಕೇಳಿದ್ರಲ್ಲ ಇಷ್ಟು ಚೆನ್ನಾಗಿ ಹೇಳ್ದ ಅಂತ. ಈ ಒಂದು ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.